ಲೋ ಶಿವು, ನಿಮ್ಮ ಅಣ್ಣ ಕೋಳಿ ಮಟ್ಟೆ ಶಂಕರ ಮನೇಲಿದಾನ? ಆಗ್ತೀನಿ ನೋಡು. ನಮ್ಮ ಅಣ್ಣನೇನಾದ್ರೂ ಬೈದ್ರೆ ಓಪಿಸ್ಕೊಂಬೇಡ ಶಿವು, ನಿಮ್ಮ ಅಣ್ಣ ಮನೇಲಿದಾನ? ಹಂಗ್ ಬಾ ದಾರಿಗೆ. ಇಲ್ಲ ಬಬ್ಬ ಹೋಗಿದ್ದಾನೆ. ಬಬ್ಬ ಅಂದ್ರೆ ಹೊರಗಡೆ ಹೋಗಿದ್ದಾನೆ ಕಣೋ. ಅದೃಷ್ಟ ಅಂದ್ರೆ ಈಗ ಇರ್ಬೇಕು ನೋಡು. ಬಾ ಜೀಪಲ್ಲಿ ಒಂದ್ ರೌಂಡ್ ಹೋಗ್ ಬರೋಣ. ನಮ್ಮ ಅಣ್ಣ ಬೈತಾನ ಅಷ್ಟೇ. ನಿಮ್ಮ ಅಣ್ಣ ಬರೋಷ್ಟಲ್ಲಿ ನಾವು ಬಂದ್ಬಿಡನ್ ಬಾರೋ. ಹೋಗಲ್ಲ. ಏ ಶಿವು 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 ಪ್ಲೀಸ್. ಹಂಗ್ ಬಾ ದಾರಿಗೆ. ಏ ಗುಂಡ ನೀನು ಬಾರೋ. ಬೇಡಪ್ಪ, ನಂಗಿನ್ನು ಬದುಕ್ಬೇಕು ಅಂತ ಆಸೆ ಇದೆ. ಬೇಡ ಬೇಡ, ಅವ್ನ್ ಬಂದ್ರೆ 3 ಜನ ಆಗುತ್ತೆ. ಒಬ್ಬ ಇಬ್ಬ ಮೂವ ಮುದುಕ ಹೇತ ಬಳಿದ ತಿಂದ. ಈ ಕಡೆ ಬಾರೋ. ಏ ನೀನ್ ಅಲ್ಲಿ ಕೂತ್ಕೊಳ್ಳೋ. ನೀನ್ ಬಾ. ನೀನ್ ಅಲ್ಲಿ ಕೂತ್ಕೊಳ್ಳೋ. ಯಾಕೆ? ನೀನ್ ದೊಡ್ಡ ಹುಡ್ಗ ಅಲ್ವಾ? ಓ ದೊಡ್ಡ ಹುಡುಗ. ಸರಿ ಹೋಗೋಣ. ಶಿವು ಸ್ಟಾರ್ಟ್ ಮಾಡೋ. ಯಾವ್ದನ್ನ? ಅದೀಗ. ಓ ಶಿವು 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 ಏನಾಗಲ್ಲ. ಭಯ ಆಗುತ್ತೆ ಕಣೋ. ಏನಾಗಲ್ಲ, ನೀನ್ ಸ್ಟಾರ್ಟ್ ಮಾಡು. ಅದನ್ನ ಲೆಫ್ಟ್ ಅಂತೀಯಾ? ಲೆಫ್ಟ್ ಆಗ್ತೀನಿ ನೋಡು. ಹೋಗ್ತಾ ಇದ್ದೀನಿ ನಾನು. ಆಗ್ತೀನಿ ನೋಡು. ಕೃಷ್ಣಣ್ಣ ಏನ? ರಾಜೀವು ಶಂಕರ್ ಮನೆಯಿಂದ ಹೊರಟಾಯ್ತು. ಶಿವು, ಅಂಕಲ್, ಶಿವನು ಮಂಜುನು ಜೀಪ್ ತಗೊಂಡೋದ್ರು. ಜೀಪ್ ತಗೊಂಡೋದ್ರ? ಎಲ್ಲಿಗೆ ಹೋದ್ರು? ಗೊತ್ತಿಲ್ಲ, ಮಂಜುನೇ ಕರ್ಕೊಂಡೋದ. ಮೈ ಗಾಡ್. ನೀನ್ ಧೈರ್ಯವಾಗಿರು ಶಂಕರ್, ನಿನ್ ತಮ್ಮಂಗೆ ಏನು ಆಗಿರೋಲ್ಲ. ನಾನು ಆಗ್ಲೇ ಕಂಟ್ರೋಲ್ ರೂಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ನಿನ್ ಜೀಪ್ ಎಲ್ಲಿದ್ರು ಕಂಡು ಹಿಡಿತಾರೆ. ಸರ್, ನೀವು ಹೇಳಿದ ಜೀಪು ನಂದಿ ರೋಡ್ ನಲ್ಲಿ ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ಇಬ್ಬರು ಸ್ಪಾಟ್ ಡೆತ್ ಆಗಿದ್ದಾರೆ. ಶಂಕರ್, ಶಿವು ಅಣ್ಣ, ಎಲ್ಲಿಗೆ ಹೊರಟೋಗಿದ್ಯಪ್ಪ? ಎಲ್ಲಿಗೆ ಹೋಗಿದ್ಯೋ? ನಾನು ಮಂಜು ಜೀಪಲ್ಲಿ ಹೋಗ್ತಿರೋವಾಗ ಈ ಕಡೆ ಹೋಗೋ. ಅಯ್ಯೋ ಆಕ್ರೆ ಈ ಸೈಡು. ಓ
ತುಂಬಾ ಅವಸರ ಆಗ್ತಿದೆ. ಇಲ್ಲ ಬಂದ್ಬಿಡ್ತದೆ ಕಣ. ಏ ಹೋಗೋ ಹೋಗಲ್ಲ ಏ, ಶಿವು, ಶಿವು, ಶಿವು. ಏ, ಜೀಪ್ ಹೊರ್ಟೋಗ್ತಾ ಇದೆ, ಬಾರೋ. ಅಯ್ಯೋ ಅಯ್ಯಪ್ಪ ಏ, ಬಾರಲೇ. ಶಿವು, ಹತ್ಕೋ, ಹತ್ಕೋ. ತುಂಬಾ ಅವಸರ ಆಗ್ತಾ ಇದೆ ಕಣೋ. ಅಯ್ಯೋ ಏ, ಶಿವು ಪ್ಲೀಸ್ ನಿಲ್ಸೋ ಪ್ಲೀಸ್ ಕಣ ಪ್ಲೀಸ್ ಅಲ್ಲ ನಾವು ತುಂಬಾ ಅರ್ಜೆಂಟ್ ಆಗ್ತಾ ಇದೆ ತಗೋ ಶಿವು ಶಿವು ಸಾರಿ ಶಿವು ಪ್ಲೀಸ್ ನನಗೆ ಬರ್ತೀನಿ ನಿನ್ ಬಂದಪ್ಪ ನನಗೆ ಇಲ್ಲ ಶಿವು ಒಂದೇ ಸರಿ ಹಂಗಂಬ ಇಬ್ರು ಒಟ್ಟೆ ಹೋಗೋಣ ನಾ ಬರೋಟನ್ ಕಾಣೋ ಒಂದ್ಬಾರು ಬಂದೆ ನಾನು ಬಂದೆ ಅಯ್ಯಪ್ಪ ತುಂಬಾ ಹೊಸ ಆಗ್ತಿದೆಯಲ್ಲ ಅಯ್ಯೋ ಶಿವು ಶಿವು ಜೀಪು ಜೀಪ್ ತಗೊಂಡು ಹೋಗ್ತಾ ಇದಾರೋ ಹೋಗ್ಲಿ ಬಿಡೋ ಅಯ್ಯೋ ನಮ್ ಜೀಪ್ ಕಣ ಅಯ್ಯಯ್ಯೋ ಜೀಪು ಜೀಪು ನಮ್ಮ ಅಣ್ಣನ್ ಜೀಪು ನಮ್ಮ ಅಣ್ಣನ್ ಜೀಪು ಅಣ್ಣ ನಿನಗೆ ನನ್ನ ಮೇಲೆ ಕೋಪನ ಕೋಪ ಯಾಕೋ ಜೀಪ್ ಹೊಟ್ಟೋ ಇದ್ದಲ್ಲ ಜೀಪ್ ಹೋದ್ರೆ ಹೋಯ್ತು ನೀನ್ ಕ್ಷೇಮಕ್ಕೆ ಬಂದಿಲ್ಲ ಅಷ್ಟೇ ಸಾಕು